ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಕಾನಮಿ ಅಂದರೆ ಆರ್ಥಿಕತೆ, ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಿರುವಂತಹ ಅತ್ಯುಪಯುಕ್ತವಾಗಿರುವಂತಹ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂದರೆ FDA, STA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, KPSCಯ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತವಾಗಿದೆ. ಅದು ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ತಮಿಳುನಾಡು ಸರ್ಕಾರದೊಂದಿಗೆ ಆ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆಗೆ ಒಡಂಬಡಿಕೆ ಮಾಡಿಕೊಂಡಿರುವ IGSS ವೆಂಚರ್ಸ್ ಯಾವ ದೇಶದ ತಂತ್ರಜ್ಞಾನ ಕಂಪನಿ? ಸಿಂಗಾಪುರ್ ಮೂಲದ IGSS ವೆಂಚರ್ಸ್ ಇದು ಸೆಮಿಕಂಡಕ್ಟರ್ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ ಯೂನಿಟ್ ಮತ್ತು ಸೆಮಿಕಂಡಕ್ಟರ್ ಹೈಟೆಕ್ ಪಾರ್ಕ್ ಸ್ಥಾಪನೆಗಾಗಿ 25,600 ಕೋಟಿ ರೂಪಾಯಿಗಳ ಹೂಡಿಕೆ ಮಾಡಲು ತಮಿಳುನಾಡು ರಾಜ್ಯ ಸರ್ಕಾರದೊಂದಿಗೆ ಒಡಂಬಡಿಕೆ ಸಹಿ ಹಾಕಿತು. ಈ ಕಂಪನಿಯ ಹೂಡಿಕೆಯಿಂದಾಗಿ ತಮಿಳುನಾಡಿನಲ್ಲಿ ನೇರವಾಗಿ 1,500 ಜನರಿಗೆ ಮತ್ತು ಪರೋಕ್ಷವಾಗಿ 25,000 ಜನರಿಗೆ ಉದ್ಯೋಗ ದೊರೆಯಲಿದೆ. 2 is the right answer. ಗ್ರೀನ್ಕೋ ಕಂಪನಿ ಯಾವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯೊಂದಿಗೆ ದೇಶದ ಮೊದಲ ಸುಸ್ಥಿರ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಲೆ ಆರಂಭಿಸಲು ಒಡಂಬಡಿಕೆ ಮಾಡಿಕೊಂಡಿದೆ? IIT ಹೈದರಾಬಾದ್. ಮರುಬಳಕೆ ಇಂಧನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಗ್ರೀನ್ಕೋ ಕಂಪನಿ ದೇಶದ ಮೊದಲ ಸುಸ್ಥಿರ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಲೆ ಸ್ಕೂಲ್ ಫಾರ್ ಸಸ್ಟೈನಬಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಥಾಪನೆಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೈದರಾಬಾದ್ ನೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಿದೆ. 1 is the right answer. ಕೆಳಗಿನವುಗಳಲ್ಲಿ ಯಾವ ಕಂಪನಿ ಸ್ಟಾರ್ಟ್ಅಪ್ ಸ್ಕೂಲ್ ಇಂಡಿಯಾ ಇನಿಷಿಯೇಟಿವ್ ಆರಂಭಿಸಿದೆ? ಗೂಗಲ್. ಪ್ರಮುಖ ತಂತ್ರಜ್ಞಾನ ಕಂಪನಿ ಗೂಗಲ್ ಸ್ಟಾರ್ಟ್ಅಪ್ ಸ್ಕೂಲ್ ಇಂಡಿಯಾ ಕಾರ್ಯಕ್ರಮ ಆರಂಭಿಸಲಿದೆ. ಈ ಕಾರ್ಯಕ್ರಮದ ಮೂಲಕ ಗೂಗಲ್ ಹೂಡಿಕೆದಾರರು, ಉದ್ಯಮಿಗಳು ಮತ್ತು ಕಾರ್ಯಕ್ರಮ ನಿರೂಪಕರನ್ನು ಒಂದೇ ವೇದಿಕೆಯಲ್ಲಿ ಕಲೆ ಹಾಕಿ ಸ್ಟಾರ್ಟ್ಅಪ್ಗಳ ಆರಂಭದ ಕುರಿತು ಅವಕಾಶಗಳನ್ನು ಕಲ್ಪಿಸಲಿದೆ. 4 is the right answer. ಇತ್ತೀಚೆಗೆ ಭಾರತದ ಮೊದಲ ಸ್ವಾಯತ್ತ ನೇವಿಗೇಷನ್ ವ್ಯವಸ್ಥೆ ತಿಹಾನ್ ಅನ್ನು ಕೆಳಗಿನ ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಅನಾವರಣಗೊಳಿಸಿತು? IIT ಹೈದರಾಬಾದ್. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಇತ್ತೀಚೆಗೆ ದೇಶದ ಮೊದಲ ಸ್ವಾಯತ್ತ ನೇವಿಗೇಷನ್ ವ್ಯವಸ್ಥೆ ತಿಹಾನ್ ಅನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್ನ ಕ್ಯಾಂಪಸ್ನಲ್ಲಿ ಅನಾವರಣಗೊಳಿಸಿದರು. ಈ ನೇವಿಗೇಷನ್ ವ್ಯವಸ್ಥೆಯನ್ನು 130 ಕೋಟಿ ರುಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 1 is the right answer. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೇಮ್ಸ್ ವೆಬ್ ಸ್ಪೇಸ್ ಇದೊಂದು ಏನಾಗಿದೆ? ಟೆಲಿಸ್ಕೋಪ್. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ವಿಶ್ವದ ರಚನೆಯ ಪ್ರಾರಂಭಿಕ ಹಂತದ ರಹಸ್ಯಗಳನ್ನು ಅರಿಯಲು SMACS 0723 ಹೆಸರಿನ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇತ್ತೀಚೆಗೆ ನಕ್ಷತ್ರ ಪುಂಜ ಸಮೂಹದ ತನ್ನ ಮೊದಲ ಚಿತ್ರವನ್ನು ಭೂಮಿಗೆ ಕಳಿಸಿದೆ. ಹಬಲ್ ಬಾಹ್ಯಾಕಾಶ ದೂರದರ್ಶಕ ಯಂತ್ರ ಸೆರೆ ಹಿಡಿದಿರುವ ಬ್ರಹ್ಮಾಂಡದ ವಿವಿಧ ರಚನೆಗಳಿಗಿಂತ ಹಳೆಯದಾದ ರಚನೆಗಳನ್ನು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಸೆರೆ ಹಿಡಿಯುತ್ತಿದೆ. ಇದು ಬ್ರಹ್ಮಾಂಡದ ರಹಸ್ಯ ಭೇದಿಸಲು ನೆರವಾಗಲಿದೆ. 1 is the right answer. ಕೆಳಗಿನವುಗಳಲ್ಲಿ ಯಾವುದು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವುದಕ್ಕಾಗಿ ಸ್ವದೇಶಿ ಲಸಿಕೆ ತಯಾರಿಸಲಿದೆ? ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಗೆ ದೇಶೀಯ ತಂತ್ರಜ್ಞಾನದಲ್ಲಿ ಗರ್ಭಕೋಶ ಕ್ಯಾನ್ಸರ್ ತಡೆಗಟ್ಟುವ ಲಸಿಕೆ ತಯಾರಿಸಲು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಒಪ್ಪಿಗೆ ನೀಡಿದೆ. ದೇಶದಲ್ಲಿ 15 ರಿಂದ 44 ವರ್ಷದೊಳಗಿನ ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಗರ್ಭಕೋಶದ ಕ್ಯಾನ್ಸರ್ ದೇಶದಲ್ಲಿ ಅತಿ ಹೆಚ್ಚಿನವರಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ನ ಮಾದರಿ ಎನಿಸಿಕೊಂಡಿದೆ. 3 is the right answer. ಇತ್ತೀಚೆಗೆ ಎಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಫೆನ್ಸ್ ಸಿಂಪೋಸಿಯಂ ಅಂಡ್ ಎಕ್ಸಿಬಿಷನ್ ಪ್ರಾಯೋಜನೆ ಮಾಡಲಾಗಿತ್ತು? ದೆಹಲಿ. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಫೆನ್ಸ್ ಸಿಂಪೋಸಿಯಂ ಅಂಡ್ ಎಕ್ಸಿಬಿಷನ್ ಅನ್ನು ದೆಹಲಿಯಲ್ಲಿ ಉದ್ಘಾಟಿಸಿದರು. ಇದನ್ನು ರಕ್ಷಣಾ ಸಚಿವಾಲಯ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಪ್ರಾಯೋಜಿಸಿದ್ದವು. ಜೆನ್ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್ ಕಾಂಪಿಟೇಷನ್ ಹಮ್ಮಿಕೊಳ್ಳಲಾಗಿತ್ತು. 1 is the right answer.
ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾರ್ಬರ್ಗ್ ಇದೊಂದು ಏನು? ವೈರಸ್. ಮಾರ್ಬರ್ಗ್ ಇದೊಂದು ವೈರಸ್. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಅತ್ಯಂತ ಅಪಾಯಕಾರಿ ವೈರಸ್ ಅಂದರೆ ರಿಸ್ಕ್ ಗ್ರೂಪ್ 4 ಪ್ಯಾಥೋಜನ್ ಪ್ರಕಾರದ ವೈರಸ್ ಎಂದು ಗುರುತಿಸಿದೆ. ಎಬೋಲಾ ವೈರಸ್ನಷ್ಟೇ ಅಪಾಯಕಾರಿ ಎಂದು ಗುರುತಿಸಲಾಗಿದೆ. ಈ ವೈರಸ್ ಹೆಮರಾಜಿಕ್ ಜ್ವರವನ್ನು ತಂದೊಡ್ಡಬಲ್ಲದು. ಜುಲೈ 7ರಂದು ವಿಶ್ವ ಆರೋಗ್ಯ ಸಂಸ್ಥೆ ಘಾನಾ ದೇಶದಲ್ಲಿ 2ರಲ್ಲಿ ಮಾರಕ ಮಾರ್ಬರ್ಗ್ ವೈರಸ್ ಇರುವುದನ್ನು ದೃಢಪಡಿಸಿತು. ಘಾನಾ ಪಶ್ಚಿಮ ಆಫ್ರಿಕಾದ ದೇಶ. 3 ಈಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಮಂಕಿಪಾಕ್ಸ್ ಪ್ರಕರಣ ಯಾವ ರಾಜ್ಯದಲ್ಲಿ ಮೊದಲು ವರದಿಯಾಯಿತು? ಕೇರಳ. ಜುಲೈನಲ್ಲಿ ಕೇರಳದ ಮೂಲಕ ಮಂಕಿಪಾಕ್ಸ್ ಭಾರತದಲ್ಲಿ ಕಾಲಿಟ್ಟಿತು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇನಿಂದ ಕೇರಳಕ್ಕೆ ಬಂದ 35 ವರ್ಷದ ವ್ಯಕ್ತಿಯಲ್ಲಿ ಮಂಕಿಪಾಕ್ಸ್ ಇರುವುದು ದೃಢಪಟ್ಟಿತು. ಕೋವಿಡ್-19 ಮೊದಲ ಕೇಸ್ ಸಹ ಕೇರಳದಲ್ಲಿಯೇ ಪತ್ತೆಯಾಗಿತ್ತು. ಜ್ವರ, ನಡುಕ, ದೇಹದಲ್ಲಿ ಬೊಕ್ಕೆ, ತಲೆನೋವು, ನಿಶಕ್ತಿ, ಸ್ನಾಯು ಸೆಳೆತ, ದುಗ್ಧರಸ ಗ್ರಂಥಿ ಊದುವಿಕೆ ಇವು ಮಂಕಿಪಾಕ್ಸ್ನ ಲಕ್ಷಣಗಳು. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪಾಪ್ ಫೇಮ್ ಎಂಬ ಹೊಸ ಇಂಧನ ಸುದ್ದಿಯಲ್ಲಿತ್ತು. ಇದನ್ನು ಯಾವ ಸಂಪನ್ಮೂಲದಿಂದ ಅಭಿವೃದ್ಧಿಪಡಿಸಲಾಗಿದೆ? ಬ್ಯಾಕ್ಟೀರಿಯಂ. ಅಮೆರಿಕದ ಲಾರೆನ್ಸ್ ಬೆರ್ಕ್ಲೆ ಲ್ಯಾಬೊರೇಟರಿಯ ವಿಜ್ಞಾನಿಗಳು ಬ್ಯಾಕ್ಟೀರಿಯಂ ಇಂಧನ ಸಂಪನ್ಮೂಲದಿಂದ ಪಾಪ್ ಫೇಮ್ ಎಂಬ ಹೊಸ ಇಂಧನ ಅಭಿವೃದ್ಧಿಪಡಿಸಿದ್ದಾರೆ. ಈ ಇಂಧನ 1 ಲೀಟರ್ಗೆ 50 ಮೆಗಾ ಜೌಲ್ಸ್ನಷ್ಟು ಶಕ್ತಿ ಸಾಂದ್ರತೆಯ ಮೌಲ್ಯ ಹೊಂದಿರುತ್ತದೆ. ರಾಕೆಟ್ ಇಂಧನಗಳಲ್ಲಿ ಬಳಸುವ ಇಂಧನಗಳಿಗಿಂತ ಹೆಚ್ಚಿನ ಜೌಲ್ ಶಕ್ತಿ ಸಾಂದ್ರತೆಯ ಮೌಲ್ಯ ಹೊಂದಿರುವಂತಹ ಇಂಧನವಿದು. 2 ಈಸ್ ದಿ ರೈಟ್ ಆನ್ಸರ್. ಹವಾಮಾನ ವೈಪರೀತ್ಯಕ್ಕೆ ಪ್ರತಿರೋಧ ಒಡ್ಡಿ ಉತ್ತಮ ಇಳುವರಿ ನೀಡುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಕೆಳಗಿನವುಗಳಲ್ಲಿ ಯಾವುದರೊಂದಿಗೆ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ದಟ್ ಈಸ್ ಇಸ್ರೋ. ಹವಾಮಾನ ವೈಪರೀತ್ಯಕ್ಕೆ ಪ್ರತಿರೋಧ ಒಡ್ಡಿ ಉತ್ತಮ ಇಳುವರಿ ನೀಡುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಇತ್ತೀಚೆಗೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದೊಂದಿಗೆ ಒಪ್ಪಂದ ಮಾಡಿಕೊಂಡಿತು. ಕಾಫಿ ಬೋರ್ಡ್ ಆಫ್ ಇಂಡಿಯಾ ಕೇಂದ್ರ ವಾಣಿಜ್ಯ ಮತ್ತು ಉದ್ದಿಮೆ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ದೇಶದಲ್ಲಿ ಕಾಫಿ ಉತ್ಪಾದನೆಯನ್ನು ಉತ್ತೇಜಿಸುವುದು ಮತ್ತು ಅಗತ್ಯ ಕ್ರಮ ಕೈಗೊಳ್ಳುವುದು ಇದರ ಮುಖ್ಯ ಕೆಲಸ. ಕಾಫಿ ಬೋರ್ಡ್ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಭಾರತದ ಇಂಟರ್ನೆಟ್ನ ಪಿತಾಮಹ ಎನಿಸಿದವರು? ಬ್ರಿಜೇಂದ್ರ ಸಿಂಘಾಲ್. ಇಂಡಿಯನ್ ಇಂಟರ್ನೆಟ್ ಪಿತಾಮಹನೆನಿಸಿದ ಬ್ರಿಜೇಂದ್ರ ಸಿಂಘಾಲ್ ಇತ್ತೀಚೆಗೆ ನಿಧನರಾದರು. 1957ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರದಲ್ಲಿ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡಿದ ಇವರು ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ VSNL ನ ಚೇರ್ಮನ್ ಆದವರು. 1995ರಲ್ಲಿ ಇವರು ಭಾರತಕ್ಕೆ ಇಂಟರ್ನೆಟ್ ತರುವಲ್ಲಿ ಯಶಸ್ವಿಯಾದರು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದನ್ನು ದೇಶದ ಮೊದಲ ಕಾರ್ಬನ್ ನ್ಯೂಟ್ರಲ್ ಏರ್ಪೋರ್ಟ್ ಆಗಿ ನಿರ್ಮಿಸಲಾಗುತ್ತಿದೆ? ಲೇಹ್ ಏರ್ಪೋರ್ಟ್ ಅನ್ನು ಕಾರ್ಬನ್ ನ್ಯೂಟ್ರಲ್ ಏರ್ಪೋರ್ಟ್ ಆಗಿ ನಿರ್ಮಿಸಲಾಗುತ್ತಿದೆ. ಈ ನಿಲ್ದಾಣದಲ್ಲಿ ಜಿಯೋಥರ್ಮಲ್ ಸಿಸ್ಟಮ್ ಅನ್ನು ಸೋಲಾರ್ PV ಪ್ಲಾಂಟ್ ಜೊತೆ ಸಂವಹನಗೊಳಿಸಲಾಗುವುದು. ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಹೊರಹೊಮ್ಮುವಿಕೆ ಇರುವುದಿಲ್ಲ. ಈ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿರಲಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಲೇಹ್ ನಿಲ್ದಾಣ ನಿರ್ಮಿಸುತ್ತಿದೆ. AAI ಇದೊಂದು ಕಾನೂನುಬದ್ಧ ಮಂಡಳಿಯಾಗಿದ್ದು ಭಾರತ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಯೂನಿಕ್ ರಕ್ತದ ಗುಂಪೆನಿಸಿದೆ? EMM ನೆಗೆಟಿವ್. ಗುಜರಾತ್ನಲ್ಲಿ 65 ವರ್ಷದ ವ್ಯಕ್ತಿಯಲ್ಲಿ ದೇಶದ ಮೊದಲ ಯುನಿಕ್ ರಕ್ತದ ಗುಂಪು ಅಂದರೆ ವಿಶಿಷ್ಟ ರಕ್ತದ ಗುಂಪು EMM ನೆಗೆಟಿವ್ ಅನ್ನು ಪತ್ತೆ ಮಾಡಲಾಗಿದೆ. ಇದು ವಿಶ್ವದ ಅಪರೂಪದ ರಕ್ತದ ಗುಂಪು ಸಹ ಹೌದು. ಗುಜರಾತಿನ ವ್ಯಕ್ತಿ ವಿಶ್ವದಲ್ಲಿ ಅಪರೂಪದ ರಕ್ತದ ಗುಂಪನ್ನು ಹೊಂದಿರುವ 10ನೆಯ ವ್ಯಕ್ತಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಈತ ಹೃದಯ ಶಸ್ತ್ರಚಿಕಿತ್ಸೆಗೆಂದು ಹೋದಾಗ ಈತನ ವಿಶಿಷ್ಟ ರಕ್ತದ ಗುಂಪು ಪತ್ತೆಯಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಓಲಾ ಇಲೆಕ್ಟ್ರಿಕ್ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ ಲಿಥಿಯಂ ಅಯಾನ್ ಕೋಶವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿತು. ಅದರ ಹೆಸರೇನು? NMC2170. ಓಲಾ ಎಲೆಕ್ಟ್ರಿಕ್ ಕಂಪನಿ ದೇಶದ ಮೊದಲ ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಲಿಥಿಯಂ ಅಯಾನ್ ಕೋಶವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿತು. ಈ ಕೋಶದ ಹೆಸರು NMC2170. ಓಲಾ ಎಲೆಕ್ಟ್ರಿಕ್ ಕಂಪನಿ ತನ್ನ ಚೆನ್ನೈ ಮೂಲದ
ಗಿಗಾ ಫ್ಯಾಕ್ಟರಿಗಾಗಿ ಈ ಸೆಲ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಲಿದೆ? 1 ಈಸ್ ದಿ ರೈಟ್ ಆನ್ಸರ್. ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಮುಖದ ನಿಖರವಾದ ಚಹರೆಯನ್ನು ತಿಳಿದುಕೊಳ್ಳಲು ಯಾವ ಹೆಸರಿನ ಮೊಬೈಲ್ ಆಪ್ ಸಿದ್ಧಪಡಿಸಿದೆ? ಆಧಾರ್ ಫೇಸ್ ಆರ್ಡಿ. ಆಧಾರ್ ಫೇಸ್ ಆರ್ಡಿ ಮೊಬೈಲ್ ಆಪ್ ಮೂಲಕ ವ್ಯಕ್ತಿಯ ಮುಖದ ಚಹರೆಯನ್ನು ನಿಖರವಾಗಿ ತಿಳಿದುಕೊಳ್ಳಬಹುದು. ಈ ಮೊಬೈಲ್ ಆಪ್ ವೆರಿಫಿಕೇಶನ್ ಮೂಲಕ ಆಧಾರ್ ಹೊಂದಿದ ವ್ಯಕ್ತಿಯ ನೈಜ ಗುರುತು ದಾಖಲು ಮಾಡಿಕೊಳ್ಳಬಹುದು. 2 ಈಸ್ ದಿ ರೈಟ್ ಆನ್ಸರ್. ಯಾವ ನಗರದಲ್ಲಿ ಅಗ್ನಿಕುಲ್ ಕಾಸ್ಮೋಸ್ ದೇಶದ ಮೊದಲ ಖಾಸಗಿ ರಾಕೆಟ್ ಇಂಜಿನ್ ಫ್ಯಾಕ್ಟರಿಯನ್ನು ಸ್ಥಾಪಿಸಿದೆ? ಚೆನ್ನೈ. ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಅಗ್ನಿಕುಲ್ ಕಾಸ್ಮೋಸ್ ದೇಶದ ಮೊದಲ ಖಾಸಗಿ ರಾಕೆಟ್ ಇಂಜಿನ್ ಫ್ಯಾಕ್ಟರಿಯನ್ನು ಚೆನ್ನೈನಲ್ಲಿ ಸ್ಥಾಪಿಸಿದೆ. ಈ ಫ್ಯಾಕ್ಟರಿಯನ್ನು ಟಾಟಾ ಸನ್ಸ್ ಚೇರ್ಮನ್ ಎನ್ ಚಂದ್ರಶೇಖರನ್ ಮತ್ತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥ್ ಉದ್ಘಾಟನೆ ಮಾಡಿದರು. ಈ ಫ್ಯಾಕ್ಟರಿಯಲ್ಲಿ 3D ಪ್ರಿಂಟೆಡ್ ರಾಕೆಟ್ ಇಂಜಿನ್ಗಳನ್ನು ತಯಾರಿಸಬಹುದು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ವೈದ್ಯಕೀಯ ಸಂಸ್ಥೆ ಜುಲೈನಲ್ಲಿ APSI ಸುಶ್ರುತ ಫಿಲ್ಮ್ ಫೆಸ್ಟಿವಲ್ ಪ್ರಾಯೋಜಿಸಿತ್ತು? AIIMS ದೆಹಲಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ AIIMS ದೆಹಲಿ 12ನೇ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ ಪ್ರಯುಕ್ತ ಜುಲೈ 15ರಂದು APSI ಸುಶ್ರುತ ಫಿಲ್ಮ್ ಫೆಸ್ಟಿವಲ್ ಪ್ರಾಯೋಜಿಸಿತ್ತು. AIIMSನ ಬರ್ನ್ ಅಂಡ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಮತ್ತು ಪ್ಲಾಸ್ಟಿಕ್ ಸರ್ಜನ್ಸ್ ಆಫ್ ಇಂಡಿಯಾ ಈ ಚಲನಚಿತ್ರೋತ್ಸವವನ್ನು ಜಂಟಿಯಾಗಿ ಆಯೋಜಿಸಿದ್ದವು. 4 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದಕ್ಷಿಣ ದಿನಾಜಪುರ, ಉತ್ತರ ದಿನಾಜಪುರ ಮತ್ತು ಕಲಿಮಪಾಂಗ್ ಜಿಲ್ಲೆಗಳು ಯಾವ ರಾಜ್ಯದಲ್ಲಿವೆ? ಪಶ್ಚಿಮ ಬಂಗಾಳ. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್, ದಕ್ಷಿಣ ದಿನಾಜಪುರ, ಉತ್ತರ ದಿನಾಜಪುರ ಮತ್ತು ಕಲಿಮಪಾಂಗ್ ಜಿಲ್ಲೆಗಳಲ್ಲಿ ಕಪ್ಪು ಜ್ವರ ಅಂದರೆ ಬ್ಲ್ಯಾಕ್ ಫೀವರ್ ಕಾಣಿಸಿಕೊಂಡಿತ್ತು. ಈ ರಾಜ್ಯದ 11 ಜಿಲ್ಲೆಗಳಲ್ಲಿ ಈ ಜ್ವರ ವ್ಯಾಪಿಸಿದ್ದರಿಂದ ಹೆಚ್ಚು ಸುದ್ದಿಯಲ್ಲಿತ್ತು. ತೀವ್ರತರದ ಜ್ವರ, ರಕ್ತಹೀನತೆ, ವಿಪರೀತ ಸುಸ್ತು, ಸ್ನಾಯುಗಳಲ್ಲಿ ನೋವು, ಕಪ್ಪು ಬಣ್ಣದ ಮೂತ್ರ ಇವೆಲ್ಲ ಈ ರೋಗದ ಲಕ್ಷಣಗಳು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಕಂಪನಿ ಹೆಚ್ಚಿನ ವೇಗದ ಮತ್ತು ಸುಧಾರಿತ ಕಾರ್ಯಕ್ಷಮತೆಯ ಹೊಸದಾದ ಗ್ರಾಫಿಕ್ಸ್ ಡೈನಾಮಿಕ್ ರಾಂಡಮ್ ಆಕ್ಸೆಸ್ ಮೆಮೊರಿ DRAM ಚಿಪ್ ಅಭಿವೃದ್ಧಿಪಡಿಸಿದೆ? ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಕಂಪನಿ ಹೆಚ್ಚಿನ ವೇಗದ ಮತ್ತು ಸುಧಾರಿತ ಕಾರ್ಯಕ್ಷಮತೆಯ ಹೊಸದಾದ ಗ್ರಾಫಿಕ್ಸ್ ಡೈನಾಮಿಕ್ ರಾಂಡಮ್ ಆಕ್ಸೆಸ್ ಮೆಮೊರಿ DRAM ಚಿಪ್ ಅಭಿವೃದ್ಧಿಪಡಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 2022ರಲ್ಲಿ ಮೊದಲ ಸ್ಥಾನದಲ್ಲಿ ಗುರುತಿಸಲ್ಪಟ್ಟಿದೆ? IIT ಮದ್ರಾಸ್. ಕೇಂದ್ರ ಶಿಕ್ಷಣ ಸಚಿವಾಲಯ ಇತ್ತೀಚೆಗೆ 2022ನೇ ಸಾಲಿನ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF ಬಿಡುಗಡೆ ಮಾಡಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಸತತ 4ನೇ ವರ್ಷ ಮೊದಲ ಸ್ಥಾನ ಪಡೆದುಕೊಂಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ 2ನೇ ಸ್ಥಾನ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈ 3ನೇ ಸ್ಥಾನ ದಕ್ಕಿಸಿಕೊಂಡಿವೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸೈನ್ಸ್ ಎಕ್ಸ್ಪ್ಲೋರೇಷನ್ ಡೇ ಎನಿಸಿದೆ? ಜುಲೈ 20. ಪ್ರತಿ ವರ್ಷ ಜುಲೈ 20ರಂದು ಸೈನ್ಸ್ ಎಕ್ಸ್ಪ್ಲೋರೇಷನ್ ಡೇ ಆಚರಣೆಯಾಗುತ್ತಿದೆ. 1969 ಜುಲೈ 20ರಂದು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಬಜ್ ಆಲ್ಡ್ರಿನ್ ಚಂದ್ರನ ಮೇಲೆ ಕಾಲಿಟ್ಟು ಈ ಸಾಧನೆಗೈದ ಮೊದಲ ವ್ಯಕ್ತಿಗಳೆನಿಸಿದ್ದರು. ಇವರಿಬ್ಬರು ಚಂದ್ರನ ಮೇಲೆ 21.5 ತಾಸುಗಳನ್ನು ಕಳೆದಿದ್ದರು. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಈ ಚಾರಿತ್ರಿಕ ಘಟನೆಯ ದಿನವನ್ನೇ ಸೈನ್ಸ್ ಎಕ್ಸ್ಪ್ಲೋರೇಷನ್ ಡೇ ಎಂದು ಮಾನ್ಯ ಮಾಡಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ವೈದ್ಯರ ದಿನವೆನಿಸಿದೆ? ಜುಲೈ 1 ಭಾರತದ ಹೆಸರಾಂತ ವೈದ್ಯ ಬಿಧನ್ ಚಂದ್ರ ರಾಯ್ ಅವರ ಜನ್ಮದಿನ ಮತ್ತು ನಿಧನ ದಿನ. ಜನನ 1882 ಜುಲೈ 1 ಮತ್ತು ನಿಧನ 1962 ಜುಲೈ 1. ಇವೆರಡು ಜುಲೈ 1. ಈ ದಿನವನ್ನೇ ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ವೈದ್ಯರ ಸೇವೆಯನ್ನು ಸ್ಮರಿಸುವುದು ಮತ್ತು ವೈದ್ಯರ ಸೇವೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಈ ದಿನಾಚರಣೆಯ ಉದ್ದೇಶ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಹೆಪಟೈಟಿಸ್ ದಿನ? ಜುಲೈ 28.
ಹೆಪಟೈಟಿಸ್ ವೈರಸ್ಗಳು ಮತ್ತು ಅವುಗಳಿಂದ ಬರುವ ಕಾಯಿಲೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನ ಆಚರಣೆಯಾಗುತ್ತಿದೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಇವು 5 ವಿಭಿನ್ನ ಬಗೆಯ ವೈರಸ್ಗಳು. ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನಾಚರಣೆಯಾಗುತ್ತಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಐಐಟಿ ಮದ್ರಾಸ್ ನಡೆಯ ಡಿಟೆಕ್ಟ್ ಟೆಕ್ನಾಲಜೀಸ್ ಜೊತೆ ಪಾಲುದಾರಿಕೆ ಒಪ್ಪಂದ ಮಾಡಿಕೊಂಡಿದೆ? ವೇದಾಂತ್. ಐಐಟಿ ಮದ್ರಾಸ್ ನಡಿ ಕಾರ್ಯನಿರ್ವಹಿಸುತ್ತಿರುವ ಡಿಟೆಕ್ಟ್ ಟೆಕ್ನಾಲಜೀಸ್ ಜೊತೆ ಉದಯೋನ್ಮುಖ ವೇದಾಂತ್ ಸ್ಟಾರ್ಟ್ಅಪ್ ಕಂಪನಿ ಪಾಲುದಾರಿಕೆ ಒಪ್ಪಂದ ಮಾಡಿಕೊಂಡಿದೆ. ಸುರಕ್ಷತಾ ಪ್ರಕರಣದ ಪತ್ತೆಗಾಗಿ ಸೇಫ್ಟಿ ಇನ್ಸಿಡೆಂಟ್ ಡಿಟೆಕ್ಷನ್ T-ಪಲ್ಸ್ HSSE ಮಾನಿಟರಿಂಗ್ ಸಿಸ್ಟಮ್ ನಿಯೋಜನೆ ಮಾಡಲು ಪಾಲುದಾರಿಕೆ ಇರಲಿದೆ. ಎಲ್ಲ ಬಿಸಿನೆಸ್ ಯೂನಿಟ್ಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಆಧಾರದಲ್ಲಿ ಕಾರ್ಯನಿರ್ವಹಣೆಯಾಗಲಿದೆ. ವೇದಾಂತ್ ಸ್ಟಾರ್ಟ್ಅಪ್ ಇದು ಲೋಹ, ತೈಲ ಮತ್ತು ಅನಿಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.